ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿದ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ. ಶೈಲೇಂದರ್ ಬೆಲ್ಲಾಳೆ. ಸಂಗೊಳ್ಳಿ ರಾಯಣ್ಣ ಚೌಕ್ ತೆರವಿಗೆ ಅಧಿಕಾರಿಗಳು ಮುಂದು. ಖಾಸಗಿ ಲೇವಾದೇವಿ ಸಂಸ್ಥೆಯ ಅಧಿಕಾರಿಯಿಂದ ಜಾತಿ ನಿಂದನೆ ಆರೋಪ. ಸುದ್ದಿಯ ವಿವರಗಳು. ಇಂದು ರಾಜಭವನದಲ್ಲಿ ಗೌರವಾನ್ವಿತ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನು ಇಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾ. ಶೈಲೇಂದರ್ ಬೆಲ್ಲಾಳೆ ಅವರು ಭೇಟಿ ಮಾಡಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿನ ಅನುದಾನದಲ್ಲಿ ಮಾನ್ಯರ ವಿವೇಚನಾ ವಿಶೇಷ ಕೋಟಾದಡಿಯಲ್ಲಿ ವಿಶೇಷ ಅನುದಾನ ಬೀದರ್ ದಕ್ಷಿಣ ಕ್ಷೇತ್ರದ ಅಭಿವೃದ್ಧಿಗೆ ಮಂಜೂರು ಮಾಡಲು ಕೋರಿದರು. ಬೀದರ್ ದಕ್ಷಿಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಆಣದೂರು ಗ್ರಾಮದ ಹೊರವಲಯದಲ್ಲಿನ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಬೀದರ್ ಪ್ರಾದೇಶಿಕ ಕೇಂದ್ರದ ಆಡಳಿತ ಭವನದ ಕಟ್ಟಡಕ್ಕೆ ಅನುದಾನ ಮಂಜೂರು ಮಾಡುವಂತೆ ಹಾಗೂ ಜಿಲ್ಲೆಯ ಹೊರವಲಯದಲ್ಲಿರುವ ಕಮಟಣ ಗ್ರಾಮದ ಪಶುವೈದ್ಯಕೀಯ ವಿಶ್ವವಿದ್ಯಾಲಯಕ್ಕೆ ಮತ್ತು ಬೀದರ್ ವಿಶ್ವವಿದ್ಯಾಲಯಕ್ಕೆ ಅನುದಾನ ಮಂಜೂರು ಮಾಡಿ ಈ ಭಾಗದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಇನ್ನೂ ಹೆಚ್ಚಿನ ಶಕ್ತಿ ತುಂಬುವಂತೆ ಮನವಿ ಮಾಡಿದರು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಗೌರ್ಚಿಂಚೋಳಿ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಕಟ್ಟೆ ಮತ್ತು ಧ್ವಜ ಸ್ತಂಭವನ್ನು ತಾಲೂಕಾ ಆಡಳಿತ ಮತ್ತು ಜಿಲ್ಲಾಡಳಿತ ತೆರವುಗೊಳಿಸುವ ವಿರುದ್ಧ ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತಿದೆ. ಗೌರ್ಚಿಂಚೋಳಿ ಗ್ರಾಮದಲ್ಲಿ ಬಾಲಾಜಿ ಜಬಾಡೆ, ಅಂಬರೀಶ್ ಮಲ್ಲೇಶಿ ಭಾಲ್ಕಿರವರ ನೇತೃತ್ವದಲ್ಲಿ ಸತತವಾಗಿ 3 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡಲಾಗುತ್ತಿದೆ. ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ಹೆಣ್ಣು ಮಕ್ಕಳು, ಊರಿನ ಜನರು ಸೇರಿ ಭಜನೆ ಮಾಡುವುದರ ಮುಖಾಂತರ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿದರು. ಬಸವ ಕಲ್ಯಾಣದ ಪ್ರದೀಪ್ ಬೇಂದ್ರೆ, ಹುಮ್ನಾಬಾದ್ ಪವನ್ ಗೊಂಡೆ, ವಿನಾಯಕ್ ಮಣಿಕೋಜೆ, ವಿಲಾಸ್ ಮಣಿಕೋಜೆ, ದಿಗಂಬರ್ ಮಣಿಕೋಜೆ, ಬೀದರ್ನ ಲೋಕೇಶ್ ಮರ್ಜಾಪುರ್, ಟಗರು ರಾಜ್, ಅಮರ್ ವಡ್ಗೈ ಕೊಳಾರ್, ಭಾಲ್ಕಿಯಿಂದ ಸಂಜೀವ್ ಕುಮಾರ್ ಗುಂಜರ್ಗೆ, ಫಂಡರಿ ಮೇತ್ರೆ, ಲೋಕೇಶ್ ಘೋದೆ, ಮಹೇಶ್ ಘೋದೆ, ಯಲ್ಲಾಲಿಂಗ ಮೇತ್ರೆ, ಧನ್ನೂರ್ ಗ್ರಾಮ ಗಣಪತಿ, ನಾಗೇಶ್ ಔರದ್ನ, ಬೀರಪ್ಪ ಮೇತ್ರೆ, ಅರ್ಜುನ್ ಭಂಗೆ, ಅಮರ್ ಶೇಳಕೆ, ರಾಜು ಮುದಾಳೆ, ಅನಿಲ್ ದೇವಕತೆ, ವಿಜಯ್ ಕುಮಾರ್ ಮೇತ್ರೆ, ನಂದಿಯಾಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮುಂತಾದವರಿದ್ದರು. ಗಡಿ ಜಿಲ್ಲೆ ಬೀದರ್ ಅನಕ್ಷರಸ್ಥ ಬಡವರು ಎಂಬುದು ಇಡೀ ರಾಜ್ಯಕ್ಕೆ ಗೊತ್ತಿರುವ ವಿಷಯ. ಬೀದರ್ ಜಿಲ್ಲಾದ್ಯಂತ ಸಂಘ ಸಂಸ್ಥೆಗಳ ಹಾವಳಿ ಜಾಸ್ತಿ ಆಗಿದ್ದು, ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ಇಲ್ಲದೆ ಹಣಕಾಸು ಸಂಸ್ಥೆ ವ್ಯವಹಾರ ನಡೆಯುತ್ತದೆ. ಜಿಲ್ಲಾದ್ಯಂತ ಎಷ್ಟು ಸಂಘ ಸಂಸ್ಥೆಗಳ ಹಣಕಾಸು ವ್ಯವಹಾರ ಮಾಡುತ್ತಾರೆ ಎಂಬುದು ಇಲ್ಲಿಯವರೆಗೆ ಯಾರಿಗೂ ಗೊತ್ತಿಲ್ಲ. ಬಡವರಿಗೆ ಹಣದ ಅವಶ್ಯಕತೆ ಇದೆ ಎಂದು ಗಮನದಲ್ಲಿಟ್ಟುಕೊಂಡು ಅವರಿಗೆ ಹಣವನ್ನು ನೀಡಿ, ಆಮೇಲೆ ಹಣವನ್ನು ನೀಡಿದ ಸಂದರ್ಭದಲ್ಲಿ ಜಾತಿ ನಿಂದನೆ ಆರೋಪ ಕೇಳಿ ಬರುತ್ತದೆ. ಬಡತನದಲ್ಲಿರುವ ಜನರಿಗೆ ಸಂಘ ಸಂಸ್ಥೆಗಳು, ಹಣಕಾಸು ಸಂಸ್ಥೆಗಳು ಹಣವನ್ನು ನೀಡಿ ಆಮೇಲೆ ಬಡವರಿಗೆ ಅವಮಾನ ಮಾಡಿದ ಪ್ರಸಂಗ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ತಳವಡ್ ಗ್ರಾಮದಲ್ಲಿ ನಡೆದಿದೆ. ರಾಜ್ಯ ಸರ್ಕಾರ ಕಾಯ್ದೆ ಪ್ರಕಾರ ಯಾರಿಗೂ ತೊಂದರೆ ಕೊಡದೆ ಜಾತಿ ನಿಂದನೆ ಮಾಡಿದರೆ ಕಠಿಣ ಶಿಕ್ಷೆ ಉಂಟು. ಜಿಲ್ಲಾ ಉಸ್ತುವಾರಿ ಸಚಿವರ ತವರೂರಲ್ಲಿ ದಲಿತ ಕುಟುಂಬಕ್ಕೆ ಹೊಲೆ ಎಂದು ಅವಮಾನಿಸಿದ ಘಟನೆ ನಡೆದಿದೆ. ಕೆಲವು ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿ ಬಡವರ ಜೊತೆಗೆ ಹಣದ ಆಸೆ ತೋರಿಸಿ ಬಡವರಿಗೆ ಹಣವನ್ನು ನೀಡಿ, ಹಣವನ್ನು ಸಮಯ ಅವಕಾಶ ನೀಡದೆ ಹಣವನ್ನು ನೀಡಿ ಎಂದು ದಲಿತ ಕುಟುಂಬಕ್ಕೆ ಅವಮಾನ ಮಾಡಿದ ಘಟನೆ ನಡೆಯಿತು. ಸಂಘ ಸಂಸ್ಥೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಒಂದು ಬಡ ಕುಟುಂಬ ಅವಮಾನಿಸಿದ ಎಷ್ಟರ ಮಟ್ಟಿಗೆ ಸರಿ ಎಂಬುದು ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರಿಸಬೇಕಾಗುತ್ತದೆ. ಈ ಘಟನೆ ಬಗ್ಗೆ ಜಿಲ್ಲಾ ಆಡಳಿತ ಯಾವ ಕ್ರಮಕ್ಕೆ ಮುಂದಾಗುತ್ತಾರೆ ಎಂಬುದು ಕಾದು ನೋಡಬೇಕು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದರೆ ಈ ಸಮಾಜದಲ್ಲಿ ತಲೆ ತಗ್ಗಿಸುವ ಕೆಲಸವನ್ನು ನಡೆಯುತ್ತದೆ. ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಂಘ ಸಂಸ್ಥೆಗಳ ಮೇಲೆ ಗಮನ ಹರಿಸಿ ಬಡವರಿಗೆ, ದಲಿತರಿಗೆ, ಅಸ್ಪೃಶ್ಯರಿಗೆ ನ್ಯಾಯ ಒದಗಿಸಲು ಸಾರ್ವಜನಿಕ ಮನವಿಯಾಗಿದೆ. ಹೊಲೆ ಹಾಕಂದ್ರಿ ನೀವು ಹೊಲೆ ಅಂತೀರಿ. ನೀವು ಶಿಸ್ ಮಾತಾ ಬರಲ್ಲ. ನೀವು ಹೊಲೆ ಹಾಕಂದ್ರಿ. ಆಯ್ತು, ಠೀಕ್ ಅದ. ಹಾಂ ಹಾಂ ಹಾಂ
ನೀವು ತೋಲ್ ನಾಟಕ ಮಾಡ್ತೀರಿ ನೀವು ಡ್ಯೂಟಿ ಹಾಂ ಹಚ್ಚಿದ ನೀವು ಹೊಲೆ ಹಾಕಂದಿರಿ ಆಯ್ತಾಯ್ತು ಆಯ್ತಾಯ್ತು ಅನ್ರನ್ರಿ ಅಲ್ಲಿ ಊಟ ಬೇಕಾಗ ನಂಗೆ ಭೀ ಹಾಂ ಹಾಂ ಯಾರಿಗೆ ಹಾಕಂಬಲ್ರಿ ನೀವು ಹೊಲೆ ಹಾಕಂತಿ ಆಯ್ತಾಯ್ತು ನೀನು ಆಯ್ತು ನೀವು ಆಯ್ತಾಯ್ತು ಓಕೆ ಆಯ್ತಾಯ್ತು ಮಾಡಿ ಶಿಸ್ತು ಮಾತಾಡ್ರಿ ಯಾವ ಏರಾಕಿ ಯಾವ ಜಾತಿ ಶಿಸ್ತು ಹಿಂಗ ಆಯ್ತಾಯ್ತು ಹಾಂ ಯಾಕೆ ಖಾನ್ದಾನಿದ್ರು ಹಂಗೆ ಅದು ಹೇಳ್ತಾರೆ ಹೊಲೆ ಹೊಲೆ ಅಂತೀರಿ ನೀವು ಮಾತಾಡ್ತೀರಿ ಹಂಗೆ ಆಯ್ತು ರೀ ಆಯ್ತು ರೀ ಶಿಸ್ತು ಮಾತಾಡ್ಬೇಕು ಆಯ್ತು ಆಯ್ತಾಯ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ವತಿಯಿಂದ ಟಿ ನರಸೀಪುರ ತಾಲೂಕಿನ ತಾಲೂಕಾಡು ಗ್ರಾಮದ ನಾರಾಯಣಗೌಡರ ಜಮೀನಿನಲ್ಲಿ ಯಾಂತ್ರೀಕೃತ ಭತ್ತ ಬೇಸಾಯದ ಶ್ರೀ ಯಂತ್ರಧಾರಿಯ ಪ್ರಾದೇಶಿಕ ನಿರ್ದೇಶಕರಾದ ಎಂಕೆ ಅಬ್ರಾಹಂ ರವರು ಚಾಲನೆ ನೀಡಿದ್ದರು. ನಂತರ ಮಾತನಾಡಿ, ಭತ್ತ ಎಂಬುದು ರೈತರ ಸ್ನೇಹ ಜೀವಿ, ಇದು ನಶಿಸಿ ಹೋಗಬಾರದು ಎಂದು ಯಂತ್ರೀಕೃತ ಭತ್ತ ಬೇಸಾಯವನ್ನು ತಮ್ಮ ವೃತ್ತಿ ಜೀವನಕ್ಕೆ ಅಳವಡಿಸಿಕೊಳ್ಳುವಂತೆ ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಭತ್ತ ಬೇಸಾಯದಲ್ಲಿ ರೈತರು ಕೂಲಿ ಆಳುಗಳ ಸಮಸ್ಯೆಯನ್ನು ಎದುರಿಸುತ್ತಿದ್ದು, ತೋಟಗಾರಿಕೆ ಹಾಗೂ ವಾಣಿಜ್ಯ ಬೆಳೆಗಳತ್ತ ರೈತರು ಮುಖ ಮಾಡುತ್ತಿದ್ದಾರೆ. ಇದನ್ನು ತಿಳಿದು ಭತ್ತದಿಂದ ಭತ್ತದವರೆಗೆ ಸಂಪೂರ್ಣ ಯಂತ್ರೀಕರಣ ಮಾಡುವ ನಿಟ್ಟಿನಲ್ಲಿ ಯಂತ್ರ ಶ್ರೀ ಎಂಬ ವಿನೂತನ ಕಾರ್ಯಕ್ರಮವನ್ನು ರೈತರಿಗೆ ಪರಿಚಯಿಸುತ್ತಿದ್ದೇವೆ. ಬಹಳ ಉತ್ತಮ ಕಾರ್ಯಕ್ರಮ ಇದಾಗಿದೆ ಎಂದು ಯಂತ್ರಶ್ರೀ ಕಾರ್ಯಕ್ರಮವನ್ನು ರೈತ ಬಾಂಧವರು ತಮ್ಮ ವೃತ್ತಿ ಜೀವನಕ್ಕೆ ಅಳವಡಿಸಿಕೊಳ್ಳುವ ಮೂಲಕ ಕೂಲಿ ಆಳುಗಳ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ನಂತರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಮತಿ ಸುಹಾಸಿನಿ ಅವರು ಮಾತನಾಡಿ, ಯಂತ್ರದ ಮೂಲಕ ನಾಟಿ ಮಾಡುವುದರಿಂದ ಸಾಲಿಂದ ಸಾಲಿಗೆ ಗಿಡದ ಗಿಡಕ್ಕೆ ಅಂತರದಲ್ಲಿ ನಾಟಿ ಮಾಡಿದರಿಂದ ರೋಗ ರುಜಿನಿಗಳು ಕಡಿಮೆಯಾಗುತ್ತದೆ, ಖರ್ಚು ಕಡಿಮೆ, ಆದಾಯದಲ್ಲಿ ದ್ವಿಗುಣ ಕಾಣಬಹುದು. ಇದೇ ರೀತಿಯ ಹಲವಾರು ಅನುಕೂಲಗಳು ರೈತರಿಗೆ ಉಪಯೋಗವಾಗುತ್ತದೆ. ಧರ್ಮಸ್ಥಳ ಸಂಸ್ಥೆ ಉತ್ತಮವಾದ ಕೆಲಸವನ್ನು ಮಾಡುತ್ತಿದೆ. ರೈತರು ಇದರ ಸದ್ಬಳಕೆಯನ್ನು ರೈತರು ಮಾಡಿಕೊಳ್ಳಿ ಹಾಗೂ ಇಲಾಖೆಯ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು. ಅದೇ ರೀತಿ ನಮ್ಮ ತಾಲೂಕು ಮಂಡ್ಯ ವಿಭಾಗದ ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೆಲಸ ಮಾಡಿದ್ದಾರೆ ಅವರು ಕೂಡ ಪ್ರೀತಿಪೂರ್ವಕ. ಶಾಂತಿ ಶಾಂತಿ ಶಾಂತಿ. बोलो श्री मंजुनाथ स्वामी की जय, बोलो श्री मंजुनाथ स्वामी की जय, अण्णप्पा स्वामी की जय, अण्णप्पा स्वामी की जय, गो माता की जय, गो माता की जय. ಓಂ ಶ್ರೀ ಮಂಜುನಾಥಾಯ ನಮಃ. ನೆರೆದಿರುವಂತಹ ಎಲ್ಲ ರೈತ ಬಂಧು ಭಗಿನಿಯರೇ, ಸನ್ನಿವೇಶಗಳು ಒದಗಿ ಬಂದು ಭತ್ತ ಬೆಳೆ ಕ್ಷೀಣಿಸಿದ್ದು ಹೊರ ರಾಜ್ಯಗಳಿಂದ ಅಕ್ಕಿಯನ್ನು ತರಿಸುವಂಥದ್ದು ಹೊರ ರಾಜ್ಯಗಳನ್ನು ದೇಶಗಳಿಂದ ಕೂಡ ತರಿಸುವಂಥ ಪರಿಸ್ಥಿತಿಗೂ ಬಂದೊದಗಿತು. ಹಾಗಾಗಿ ಇದು ಲಾಭದಾಯಕ ಆಗಬೇಕು. ಮುಖ್ಯವಾಗಿ ಆಗುವುದೇನಂತಂದರೆ ಕೃಷಿ ಲಾಭದಾಯಕ ಅಲ್ಲಂತಹ ಭಾವನೆ ಹೆಚ್ಚಿನ ಸರಿಯಾದ ದರವು ಸಿಗದೆ ಬಂದಾಗ ಅದು ನಷ್ಟ ಅಂತ ಆಗುತ್ತೆ, ರೈತರು ಹಿಂದೆ ಹಾಕ್ತಾರೆ. ಹಾಗಾಗಿ ರೈತ ನನಗೆ ಕೆಲಸ ಮಾಡಿಸಬೇಕು, ಭತ್ತ ಬೆಳೆಯಬೇಕು. ಯಾಕೆಂದರೆ ನಮ್ಮ ಆಹಾರದಲ್ಲಿ ಮುಖ್ಯವಾಗಿ ಭತ್ತ ಇದೆ. ನಾವು ಆಹಾರಕ್ಕಾಗಿ ಬೇರೆಯವರ ಹತ್ರ ಪರಾವಲಂಬಿಗಳಾಗಬಾರದು, ಸ್ವಾವಲಂಬಿಗಳಾಗಬೇಕು ಎಂಬ ನಿಟ್ಟಿನಲ್ಲಿ ಮುಖ್ಯವಾದ ಭತ್ತ ಬೆಳೆಯನ್ನು ಕರ್ನಾಟಕ ರಾಜ್ಯದಾದ್ಯಂತ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಯಂತ್ರಗಳನ್ನು ವಿವಿಧ ರೀತಿಯ ಅದಕ್ಕೆ ಬೇಕಾದ ಯಂತ್ರಗಳನ್ನು ಕೂಡ ಪೂರೈಕೆ ಮಾಡ್ತು ಅಂತಂದರೆ ರೈತರಿಗೆ ನಾವು ಏನು ಹೇಳ್ತೀವಿ ಅದು ಕೇಳಿಸ್ಕೋತೀವಿ ಅಷ್ಟೇ, ಬಟ್ ಅದು ನೋಡಲ್ಲ. ಇದೇನು ಯಾವ ರೀತಿ ಪದ್ಧತಿ ಅಂತಂದರೆ ಇದನ್ನು ನೋಡಿ ಕಲಿ ಮಾಡಿ ತಿಳಿ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ನಾವು ಇದನ್ನು ಕಲಿಬೇಕಾಗಿದೆ. ಈಗ ಹೊಸದಾಗಿ ಎಲ್ಲನೂ ಕೂಡ ಸವಿಸ್ತರವಾಗಿ ಹೇಳಿದ್ದಾರೆ. ಏನಿದು ಮೆಷಿನ್ ಟ್ರಾನ್ಸ್ಪ್ಲಾಂಟಿಂಗ್ ಅಂತ ಅಂದರೆ ನಾವು ಯಾಂತ್ರೀಕೃತ ನಾಟಿ ಅಂತ ಹೇಳ್ತೀವಿ. ಈಗ ನಮಗೆಲ್ಲ ಮುಂಚಿನಿಂದಲೂ ನೀವು ನೋಡಿರ್ಬೋದು, ನಮ್ಮ ಮುಂಚೆಯಿಂದನೂ ಭತ್ತ ಅಂದ ತಕ್ಷಣ ನಮಗೇನಾಗುತ್ತದೆ, ನಾಟಿ ಅಂದ ತಕ್ಷಣ ನಾಟಿ ಆಳುಗಳ ಕಾಯೋದು ಒಂದಿನ 2 ದಿನ ಆಗಲ್ಲ. ಈಗ 1 ದಿನ 2 ದಿನಕ್ಕಂತೂ ಯಾರೂ ಬರೋರೇ ಇಲ್ಲ. ನಾವು ಒಂದು ವಾರದ ಮುಂಚೆ ಈಗ ಇದರಿಂದ ಒಂದು 22 25 ದಿನದ್ದು ನಾವು ಸೀಡ್ಸ್ನ ಹಾಕಿ ನೋಡಿ, ನೀವೇನು ಜಮೀನಲ್ಲಿ ಹಾಕಿದಾಗ ಬರುತ್ತೆ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ ಅನಿಸುತ್ತೆ ಅಷ್ಟೇ. 20ರಿಂದ ಇದು ಅಷ್ಟೇ 20ರಿಂದ 25 ದಿನದೊಳಗೆ ಇರುತ್ತೆ. ಎಲ್ಲಿಗೆ ಬೇಕಾದ್ರೆ ಇದನ್ನು ಹೊತ್ತೊಯ್ಬೋದು, ಹೌದಾ ಅಲ್ವಾ, ತೊಗೊಂಡು ಹೋಗ್ಬೋದು. ಅಲ್ಲಿತ್ತು ಅಂತಂದರೆ ಅಲ್ಲಿಗೂ ಒಬ್ಬರು ಇದು ಕೀಳೋದಕ್ಕೂ ಕೂಡ ಆಳುಗಳು ಬೇಕಾಗ್ತಾರೆ. ಬಟ್ ಇಲ್ಲಿ ಮುಖ್ಯವಾಗಿ ನಮಗೆ ಅವರಿಬ್ಬರು ಬಂದರು ಅಲ್ಲಿ ಗುಡಿ ಹತ್ರ ಏನೋ ಕೆಲಸ ಮಾಡ್ತಾ ಇದ್ದೀವಿ ಹಿಂಗೆ ಅಂತ ಪರಿಚಯ ಮಾಡ್ಕೊಂಡು 7 ವರ್ಷ ಆಯಿತು ನಾನು ನಿವೃತ್ತನಾಗಿ. ನಾನು ಪೂರ್ಣಕಾಲಿಕವಾಗಿ ಇದಕ್ಕೆ ತೊಡಗಿಸ್ಕೊಂಡ್ಮೇಲೆ ಸುಮಾರು ಪ್ರಯೋಗಗಳನ್ನು ಮಾಡಿದೆ. ನಾನು ನೇರವಾಗಿ ಭತ್ತವನ್ನು ಬಿತ್ತನೆ ಮಾಡೋದನ್ನು ಮಾಡಿದ್ವಿ. ಮತ್ತು ಡ್ರಮ್ ಕೂಡ ತರಿಸಿಟ್ಕೊಂಡಿದ್ದೀನಿ. ಡ್ರಮ್ ನಾಟಿನೂ ಮಾಡಿದ್ದೇವೆ. ಯಾಕೆಂದರೆ ಈ ನಮ್ಮಲ್ಲಿ ತುಂಬ ತಿನ್ನೋ ಬಾಯಿಗಳಿವೆ.
ಎಂಟಶ್ರೀ ನಾಟಿ ಪದ್ಧತಿಯನ್ನ ಮಂಜುನಾಥ ಸ್ವಾಮಿ ಅನುಗ್ರಹ, ನಮ್ಮ ಪಂಚಲಿಂಗ ವೈದ್ಯನಾಥೇಶ್ವರನ ಆಶೀರ್ವಾದನ ಬೇಡ್ಕೊಳ್ಳುತ್ತಾ ಈ ದಿನ ನಾರಾಯಣ ಗೌಡರಲ್ಲಿ ಎಂಟಶ್ರೀ ನಾಟಿ ಪದ್ಧತಿಗೆ ನಮ್ಮ ಎಲ್ಲ ಗೌರವಾನ್ವಿತ ಹಿರಿಯ ಅಧಿಕಾರಿ ವರ್ಗದವರು, ಕೃಷಿ ನಿರ್ದೇಶಕರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಗಳ ವಂದನೆಗಳು.